ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 35 ಗುಂಟೆ, 1 ಎಕರೆಗೆ 5 ಗುಂಟೆ ಕಮ್ಮಿ. 20 ವೆರೈಟೀಸ್ದು ಫ್ರೂಟ್ ಟ್ರೀಸ್ ಇದೆ. ಆಲ್ರೆಡಿ 50% ಅಷ್ಟು ಫ್ರೂಟ್ ಕೊಡ್ತಾ ಇದೆ. ಇನ್ನೂ ಕೆಲವು ಬರೋ ವರ್ಷ ಕೊಡೋ ಥರ ಇದೆ. 8 ಅಡಿ ಎತ್ತರಕ್ಕೆ ಫುಲ್ ಬೌಂಡ್ರಿ ಕಾಂಪೌಂಡ್ ಮಾಡಿದ್ದಾರೆ. ಒಂದು ಬೋರ್ವೆಲ್ 2.5 ಇಂಚ್ ನೀರಿದೆ. ಎಲ್ಲ ಕಡೆನೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಈ ಮಾವು ಇದೆಯಲ್ಲ, 4-5 ವೆರೈಟೀಸ್ ಮಾವೇ ಇದೆ. ಹುಣಸೆ ಇದೆ. ಹುಣಸೆ ಅಂದರೆ ಸಿಹಿ ಹುಣಸೆ, ಉಳಿಯಲ್ಲ, ತಿನ್ನೋಕ್ಕೆ ಯೂಸ್ ಮಾಡ್ತಾರಲ್ಲ ಅದು, ಹಂಗೆ ತಿನ್ಬೋದು. ನೋಡಿ, ಮಾವು ಜಪಾನ್ದು ಅಂತೆ. ಆ ಕಡೆ ಎಲ್ಲ 1 kgಗೆ 20,000 ರೂಪಾಯಿ ಅಂತ ಇದು. ಆ ಥರ ಮಾವನ್ನು ಹಾಕಿದ್ದಾರೆ. ಚೈನಾದು ತೊಗೊಂಡು ಬಂದು ಹಾಕಿದ್ದಾರೆ, ಜಪಾನ್ದು ಹಾಕಿದ್ದಾರೆ, ಮಲೇಷ್ಯಾದು ಹಾಕಿದ್ದಾರೆ. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. ರೆಡ್ ಸಾಯಿಲ್ ಇದೆ. ವಿಲೇಜ್ಗೆ ನಿಯರೆಸ್ಟ್. ಮೈಸೂರು ಪ್ಯಾಲೇಸಿಂದ 12 ಕಿಲೋಮೀಟ್ರ್ ಡಿಸ್ಟೆನ್ಸ್. ಏರ್ಪೋರ್ಟಿಂದ 3-3.5 ಕಿಲೋಮೀಟ್ರ್ ಬರ್ಬೋದು. ಇದು ನಂಜನಗೂಡು ರೋಡ್ ಮಾರ್ಗ. ನೋಡಿ, ಒಂದೇ ಕಡೆ ಎಷ್ಟೊಂದು ಹಣ್ಣು ಕೊಡ್ತಾಯಿದೆ. ಇದು ಮೊದಲನೇ ವರ್ಷದ ಹಣ್ಣು ಈ ಥರ ಬಿಡ್ತಾ ಇರೋದು. ಬರೋ ವರ್ಷ ಇನ್ನೂ ಜಾಸ್ತಿ. ಆ ಥರ 20 ವೆರೈಟೀಸ್ ಇದೆ, ಒಂದೆರಡು ಇಲ್ಲ. ಜಿಮ್ನೆರಳೆ ಇದೆ, ಮಾವು ಇದೆ, ಸಪೋಟ ಇದೆ, ಹುಣಸೆ ಇದೆ, ತೆಂಗು 3 ವೆರೈಟೀಸ್ದು ಹಾಕಿದ್ದಾರೆ. ನೋಡಿ, ಇದೇ ಒಂಥರ ಮಾವು. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. $5 ಲಕ್ಷ ಒಂದು ಗುಂಟೆಗೆ ಹೇಳ್ತಾಯಿದ್ದಾರೆ. ಟೋಟಲ್ ಅಮೌಂಟು 1,75,00,000 ರೂಪಾಯಿ ಇತ್ತು. ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕ್ಯಾಟಗಿರಿ. ಇವತ್ತು ಬಂದರೆ ಇವತ್ತು ರಿಜಿಸ್ಟ್ರಿಗೆ ರೆಡಿ ಇದೆ. ಆ ರೀತಿ ಇದೆ ಡಾಕ್ಯುಮೆಂಟ್ಸನ್ನು ಪ್ರಾಬ್ಲಮ್ ಇಲ್ಲ. ನೇಬರ್ಸು ಹತ್ತಿರದಲ್ಲಿದ್ದಾರೆ. ಇಲ್ಲಿ ಒಳಗಡೆ ಹೋದರೆ ಹೊರಗಡೆಯಿಂದ ಯಾರೂ ಬರೋಕ್ಕೆ ಅವಕಾಶನೇ ಆಗಲ್ಲ, ಆ ಥರ ಇದೆ. ನೋಡಿ, ಈ ಥರದ್ದು ಶ್ರೀರಂಗಪಟ್ಟಣ ಕಡೆಯೂ ಸುಮಾರು ಜಮೀನುಗಳಿದೆ, ತೋಟ ಇದೆ, ಫಾರ್ಮ್ ಹೌಸ್ ಇದೆ. ಏರ್ಪೋರ್ಟ್ ನಂಜನಗೂಡು ಕಡೆಯಿಂದನೂ ಸುಮಾರಿದೆ. ಬಂಡೀಪುರ ಫಾರೆಸ್ಟಲ್ಲೂ ಇದೆ. ಗುಂಡಲಪೇಟೆ ಹತ್ರ ಇದೆ. ನಮ್ಮ ಹತ್ರ ಮೈಸೂರಲ್ಲಿ ರೆಸಿಡೆನ್ಷಿಯಲ್ ಹೌಸಸ್ಸೂ ಸಿಗ್ತಿದೆ ಪರ್ಚೇಸ್ಗೆ. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ.